ಎಲ್ರಿಗೂ ಶುಭೋದಯ. ನನ್ನ ಡೈಲಿ ಬ್ಲಾಗ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ಜಾಗಿಂಗ್ ಮಾಡೋದಕ್ಕೆ ಲಾಲ್ಬಾಗ್ ಬಂದಿದ್ದೀನಿ. ಲಾಲ್ಬಾಗ್ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಜಾಗಿಂಗ್ ಮಾಡೋದಕ್ಕೆ. ಒಬ್ನೇ ಜಾಗಿಂಗ್ ಮಾಡೋಕ್ಕೆ ಬೋರ್ ಆಗುತ್ತೆ ಅಂದ್ಬಿಟ್ಟು ಇವ್ರನ್ನ ಫ್ರೆಂಡ್ನ ಕರೆದಿದ್ದೀನಿ. ವೆಯ್ಟ್ ಮಾಡ್ಕೊಂಡು ನಿಂತಿದ್ದಾರೆ. ಆಲ್ರೆಡಿ 1/2 hour ಲೇಟು. ನೋಡೋಣ ಬನ್ನಿ ಯಾವ ಥರ ರಿಯಾಕ್ಷನ್ ಇರುತ್ತೆ ಅವ್ರದ್ದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಿ ಆಲ್ರೆಡಿ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಏಯ್ ಗಗನ್, ಗುಡ್ ಮಾರ್ನಿಂಗ್. ಹೈ ಬ್ರೋ, Hey bro, what's up? ಗುಡ್ ಮಾರ್ನಿಂಗ್. ಇವನ್ ಗಗನ್ ಅಂದ್ಬಿಟ್ಟು ಜಾಗಿಂಗ್ ಬಂದಿದ್ದಾನೆ. ಶೂ ಹಾಕಿದ್ದಾನೆ, ಸಾಕ್ಸ್ ಹಾಕಿಲ್ಲ. ಸೊ ಇವಾಗ 3 ಜನ ಜಾಗಿಂಗ್ ಹೋಗ್ತಾ ಇದೀರಿ. ಲೆಟ್ಸ್ ಗೋ. ಗೈಸ್, ಲಾಲ್ಬಾಗ್ ರಾಕ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಈ ರಾಕ್ಗೆ ಎಷ್ಟು ವರ್ಷಗಳ ಇತಿಹಾಸ ಇದೆ ಗೊತ್ತಾ? 340 ಕೋಟಿ ವರ್ಷಗಳ ಇತಿಹಾಸ ಇದೆ. ಸೊ ಈ ಕಲ್ಲನ್ನ ನೋಡಿದ್ರೆ ಹಂಗೆ ಅನ್ಸೋತಾ? ಸೊ ಇದೇ ಏನಾದರೂ ಬೇರೆ ಕಂಟ್ರಿಲಿ ಎಲ್ಲಾದರೂ ಇದ್ದಿದ್ದರೆ ಸೊ ಇದನ್ನು ಒಂದು ಮ್ಯೂಸಿಯಂ ಥರ ಮಾಡಿ ಸೊ ಇದಕ್ಕೆ ಆದಂತಹ ಒಂದು ಸ್ಪೆಷಲ್ ಗೌರವ ಸಿಗೋ ಥರ ಮಾಡ್ತಾಯಿದ್ರು. ಬಟ್ ಬ್ಯಾಂಗ್ಳೂರಲ್ಲಿ ಇದೆ. ಸೊ ಇದರಲ್ಲಿ ತುಂಬ ಜನ ಇದ್ರ ಮೇಲೆ ಓಡಾಡ್ತಿರ್ತಾರೆ, ಕುತ್ಕೊಂಡಿರ್ತಾರೆ. ಬಟ್ ಆದರೆ ಅವ್ರಿಗೆ ಗೊತ್ತಿರೋದಿಲ್ಲ ಸೊ ಇದಕ್ಕೆ ಎಷ್ಟು ವರ್ಷಗಳ ಇತಿಹಾಸ ಇದೆ ಅಂದ್ಬಿಟ್ಟು. ಸೊ ಇದು ಒನ್ ಆಫ್ ದ ಓಲ್ಡೆಸ್ಟ್ ರಾಕ್ ಆನ್ ದ ಅರ್ತ್. ಗೈಸ್, ಆಫ್ಟರ್ 2 weeks ಆದಮೇಲೆ ಮತ್ತೆ ನಾವು ವ್ಲಾಗ್ ಮಾಡ್ತಾ ಇದ್ವಿ. ಸೊ ಮುಂಚೆ ಇಲ್ಲಿ ಲಾಲ್ಬಾಗ್ ಬಂದು ವ್ಲಾಗ್ ಮಾಡಿದ್ರಿ, ಬಟ್ ಸಮ್ ಫೂಟೇಜಸ್ ಎಲ್ಲ ಡಿಲೀಟ್ ಆಗೋಗಿತ್ತು. ಸೊ ಇವಾಗ ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀವಿ. ಯಶ್ವಂತ್ ಬಂದಿದ್ದಾನೆ. ಅವಾಗ ಯಶ್ವಂತ್ಗೂ ಇವಾಗ ಯಶ್ವಂತ್ಗೂ ಏನು ಡಿಫ್ರೆನ್ಸ್ ಅಂದರೆ ಒಂದೇ, ಅವಾಗ ಕೂದಲಿತ್ತು, ಇವಾಗ ಕೂದಲಿಲ್ಲ ಅಷ್ಟೇ. ನಾವು ಹಿಂಗೇನೆ ನೀವು ಹಂಗೇನೆ, ನಾವು ಹಿಂಗೇನೆ ನೀವು ಹಂಗೇನೆ. ಗಾಯ್ಸ್, ಇಲ್ಲಿ ನೋಡಿ ರುದ್ರಾಕ್ಷಿ ಸೀಡ್ಸು. ಲಾಲ್ಬಾಗಲ್ಲಿ ಏನೇನೋ ಇದೆ, ಬಟ್ ಜಸ್ಟ್ ಎಕ್ಸ್ಪ್ಲೋರ್ ಮಾಡಬೇಕು. ಇಲ್ಲೆಲ್ಲ ರುದ್ರಾಕ್ಷಿ ಸೀಡ್ಸ್ ಬಿದ್ದಿದೆ. ಇದು ರುದ್ರಾಕ್ಷಿ ಮರ. ಗಾಯ್ಸ್, ನಾವು ಗ್ರೀನ್ ಲೀಫ್ನ ನೋಡಿರ್ತೀವಿ, ಆರೆಂಜ್ ಲೀಫ್ನು ನೋಡಿರ್ತೀವಿ, ಆದರೆ ಯಾವತ್ತಾದರೂ ನೀವು ಪಿಂಕ್ ಲೀಫ್ನ ನೋಡಿರ್ತೀರಾ? ಲಾಲ್ಬಾಗ್ ಎಲ್ಲಿದೆ ಗಾಯ್ಸ್? ಇದೆ ನೋಡಿ, ಪಿಂಕ್ ಲೀವ್ಸ್. ಇದು ನಾವು ಗ್ರೀನ್ ಲೀವ್ಸ್ನ ಅಷ್ಟೇ ನೋಡಿದ್ವಿ, ಸಮ್ಟೈಮ್ಸ್ ಆರೆಂಜ್ ಲೀವ್ಸ್ನ ನೋಡಿದ್ರಿ, ಬಟ್ ಪಿಂಕ್ ಲೀವ್ಸ್ ಫಾರ್ ದ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಗಾಯ್ಸ್, ಇಲ್ಲಿ ನೋಡಿ, ನಾಗಲಿಂಗ ಪುಷ್ಪ, ಶಿವನಿಗೆ ಇಷ್ಟ ಆಗಿರುವಂತಹ ಹೂವು. ಇದು ನೋಡೋದಕ್ಕೆ ಲಿಂಗ ರೀತಿನೇ ಇದೆ ಇದು. ಗಾಯ್ಸ್, ಇಲ್ಲಿ ಕೃಷ್ಣ ತುಳಸಿ ತೊಗೊಳೋದಕ್ಕೆ ಬಂದಿದ್ದೀವಿ. ಸೊ ಜಸ್ಟ್ 30 rupeesಗೆ ಅವೈಲೇಬಲ್ ಇದೆ. ಇಲ್ಲಿ ಎಲ್ಲ ಥರ ಪ್ಲ್ಯಾಂಟ್ಸ್ ಇದೆ ಆ್ಯಂಡ್ ಮನಿ ಪ್ಲ್ಯಾಂಟ್ಸ್ ಕೂಡ ತೊಗೊಬೇಕಾಗಿತ್ತು. ಸೊ ನೋಡ್ತಾ ಇದ್ದೀನಿ, ತುಂಬ ಪ್ಲ್ಯಾಂಟ್ಸ್ ಇದೆ. ಜಸ್ಟ್ 15 rupeesಯಿಂದ ಪ್ಲ್ಯಾಂಟ್ಸ್ ಇದೆ. ಗೈಸ್, ಕೃಷ್ಣ ತುಳಸಿ ಇದು 30 rupees ಅಷ್ಟೇ ಇದು. ಸೊ ಗೈಸ್, ಫೈನಲಿ 2 ಗಿಡನ ತೊಗೊಂಡಿದ್ದೀವಿ. ಇದು ಕೃಷ್ಣ ತುಳಸಿ, ಇದು ಅಡಿಕೆ ಎಲೆ. ಸೊ ಫೈನಲಿ ಇವಾಗ ಲಾಲ್ಬಾಗಿಂದ ಹೊರಡ್ತಾ ಇದ್ದೀರಿ. ಸೊ ಸೀದಾ ಮನೆಗೆ ಹೋಗೋಣ. ಸೊ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಏನಾದರೂ ಮಾಡಿ ಮತ್ತೆ ಪ್ಲಾಂಟಿಂಗ್ ಮಾಡೋದಕ್ಕೆ ಹೋಗೋಣ. ಮನೇಲಿ ಇದ್ದಾಗ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂದರೆ ಏನೂ ಬರೋದೇ ಇಲ್ಲ. ನನಗೂ ಕಿಚನ್ ಡಿಪಾರ್ಟ್ಮೆಂಟ್ಗೂ ಸಂಬಂಧನೇ ಇಲ್ಲ. ಫೈನಲಿ ಯೂಟ್ಯೂಬೆಲ್ಲ ಸರ್ಚ್ ಮಾಡಿದ್ಮೇಲೆ ನನಗನ್ಸಿದ್ದು ಆಮ್ಲೆಟ್ ಮಾಡೋಣ ಅಂತ. ಇಟ್ಸ್ ಒನ್ ಆಫ್ ದ ಈಸಿಯೆಸ್ಟ್ ವೇ ಇದು. ಸೊ ಜಸ್ಟ್ ಏನಿಲ್ಲ, ಒಂದು 6 ಎಗ್ನ ತೊಗೊಂಬಿಡೋದು, ಯೋಕ್ನ ಸಪ್ರೇಟ್ ಮಾಡ್ಕೊಳೋದು, ಬಾಣಲಿಯಲ್ಲಿ ಬಿಟ್ಟರೆ ಮುಗಿದೋಯ್ತು. ಟೇಸ್ಟ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನೋಡೋದಕ್ಕೆ ಮಾತ್ರ ಸಖತ್ತಾಗಿರುತ್ತೆ. ಇದನ್ನು ಟ್ರೈ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಟ್ರೈ ಮಾಡೋಣ. ಇವಾಗ ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ, ಯಾವ ಥರ ಇದೆ ಏನು ಅಂದ್ಬಿಟ್ಟು. ಯೋಕ್ ಟ್ರೈ ಮಾಡೋಣ. 2 sides ಚೆನ್ನಾಗಿ ಬೆಂದಿದೆ. ಗಾಯ್ಸ್, ಟೇಸ್ಟ್ ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಸೂಪರ್, ನಂಗೆ ತುಂಬ ಇಷ್ಟ ಆಯಿತು. ಸೊ ಇದನ್ನು ನಾನು
ಯಾವಾಗ ರೈನಿ ಸೀಸನಲ್ಲೆಲ್ಲ ಮಾಡ್ಕೊಂಡು ತಿನ್ಬೋದು. ಸೊ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು, ಫಸ್ಟ್ ಟೇಕಲ್ಲೇ ನಾನು ಇದನ್ನು ಚೆನ್ನಾಗಿ ಮಾಡಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಬಿಕಾಸ್ ನನಗೇನು ಮಾಡೋದಕ್ಕೆ ಬರೋದಿಲ್ಲ. ಯೂಶ್ವಲಿ ನನಗೆ ಅಡುಗೆ ಅಂದರೆ ತಿನ್ನೋದಕ್ಕೆ ಅಷ್ಟೇ ಬರುತ್ತೆ, ಮಾಡೋದಕ್ಕೆ ನಿಜವಾಗ್ಲೂ ಬರೋದಿಲ್ಲ. ಬಟ್ ಇದನ್ನು ನಾನು ಟ್ರೈ ಮಾಡಿದ್ದೀನಿ, ನಂಗೆ ತುಂಬ ಇಷ್ಟ ಆಯಿತು, ಸಖತ್ತಾಗಿದೆ. ನಿಜ ಹೇಳಬೇಕಂತ ಹೇಳಿದ್ರೆ ನೀವು ಮನೇಲಿ ಟ್ರೈ ಮಾಡಿ. ಓಕೆ, ನಿಜವಾಗ್ಲೂ ಏನಾದರೂ ಹೆಲ್ತಿ ಫುಡ್ನ ಯಾವಾಗಲೂ ಟ್ರೈ ಮಾಡ್ಕೊಂಡು ತಿನ್ನಿ, ಜಂಕ್ ಫುಡ್ ತಿನ್ನೋದಕ್ಕಿಂತ. ಆಚೆ ಕಡೆ ಎಲ್ಲ ಹೋದರೆ ಗೈಸ್ ಏನು ಗೊತ್ತಾ, ಯಾವ ಆಯಿಲ್ ಯೂಸ್ ಮಾಡಿರ್ತಾರೋ ಏನೋ ಯಾವುದೂ ಗೊತ್ತಿಲ್ಲ. ಬಟ್ ನಾವು ಮನೇಲೇ ಟ್ರೈ ಮಾಡೋಣ, ಚೆನ್ನಾಗಿ ಬರುತ್ತೋ ಇಲ್ವೋ ಸೆಕೆಂಡರಿ, ಬಟ್ ಒಂದ್ಸಲ ಟ್ರೈ ಮಾಡೋಣ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ, ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ಐ ಆಮ್ ಸೋ ಹ್ಯಾಪಿ, ನಂಗೆ ತುಂಬ ಇಷ್ಟ ಆಯಿತು. ನೀವು ಟ್ರೈ ಮಾಡಿ ಆ್ಯಂಡ್ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ಟೇಸ್ಟ್ ಇತ್ತು ಏನು ಅಂದ್ಬಿಟ್ಟು. ಓಕೆ, ಬಾಯ್.